ಈ ಚೌಡಿ ಪ್ರಯೋಗನ ತೆಗೆಯುವಂತ ನಿಧಾನ ಒಂದ್ ಸಣ್ಣ ವಿಧಾನ ಹೇಳ್ತೀನಿ. ನಮ್ಮ ಹತ್ರ ಸುಮಾರು ಜನ ಎಲ್ಲಾ ಫೋನ್ ಮಾಡಿದಾಗೆಲ್ಲ 99 ಭಾಗ ಎಲ್ಲ ಚೌಡಿ ಪ್ರಯೋಗ ಅಂತ ಹೇಳೋದೆ. ಈ ಚೌಡಿ ಪ್ರಯೋಗ ನೋಡಿ ಸಾಮಾನ್ಯವಾಗಿ ಬಗ್ಗಿರಲ್ಲ, ಎಲ್ಲೂ ಬಗ್ಗಿರಲ್ಲ. ನಮ್ ಕಡೆಯಿಂದ ಏನ್ ಪ್ರಯೋಗ ಮಾಡ್ತೀವಿ ಅಂದ್ರೆ ಅದನ್ನ ನಿಧಾನವಾಗಿ ಆ ಚೌಡೇಶ್ವರಿನ ಯಾರ ಮೇಲೆ ಪ್ರಯೋಗ ಆಗಿರುತ್ತೋ ಅವ್ರ ಮೇಲೆ ನಿಧಾನವಾಗಿ ಯಂತ್ರ ಮೂಲಕ, ತಂತ್ರ ಮೂಲಕ ಮತ್ತು ಮಂತ್ರ ಮೂಲಕ ನಿಧಾನವಾಗಿ ಚೌಡಿ ಶಕ್ತಿನ ಕಮ್ಮಿ ಮಾಡ್ತಾ ಬರ್ಬೇಕು. ಎರಡನೇದು, ಚೌಡಿನ ನಮ್ ಕಡೆ ವಶ ಮಾಡಿಕೊಂಡು ದೈವದಲ್ಲಿ ಲೀನ ಮಾಡಬೇಕು ಅಥವಾ ಪಂಚಭೂತಗಳಲ್ಲಿ ಲೀನ ಮಾಡಬೇಕು. ಆಗ್ತಾನೆ ಈ ಚೌಡೇಶ್ವರಿ ಪ್ರಯೋಗ ನಿಧಾನವಾಗಿ ಸರಿಯಾಗುವಂಥದ್ದು. ಅದ್ಬಿಟ್ಟು ನಾವು ಅಲ್ಲಿ ಹೋಗಿ ಒಂದಿನಕ್ಕೆ ತಡೆ ಮಾಡಿಸ್ತೀವಿ, ಕಟ್ಟೊಡ್ದ್ವಿ, ಒಮ್ಮೊಮ್ಮೆ ಹೋಗ್ತದೆ, ಒಂದೊಂದ್ಸತಿ ಹೋಗೋದಿಲ್ಲ, ತುಂಬಾ ಕಷ್ಟ ಸಾಧ್ಯ. ಹಾಗಾಗಿ ಚೌಡಿ ಅಂದ್ರೆ ಚೌಡೇಶ್ವರಿನೇ, ಇನ್ಯಾರು ಅಲ್ಲ, ಕಾಳಿ ಶಕ್ತಿ ಇರ್ತದೆ, ಮಹಾಕಾಳಿ. ಈ ಚೌಡೇಶ್ವರಿ ನೋಡಿ, ಬೇರೆ ದೇವರುಗಳು ಉಚ್ಚ ದೇವತೆ ಮತ್ತು ನೀಚ ದೇವತೆ ಅಂತ ಎರಡು ಭಾಗ ಇರ್ತದೆ. ಉಚ್ಚ ದೇವತೆಗಳು ಯಾವುದೇ ತರಹ ಗಲೀಜುಗೆ ಹೋಗಲ್ಲ, ಮತ್ತೆ ಯಾವುದೇ ರೀತಿ ಯಾರ ಮೇಲೂ ಪ್ರಯೋಗ ಮಾಡಿದ್ರು ಹೋಗಲ್ಲ. ಈ ನೀಚ ದೇವತೆಗಳು ಅಂತ ಏನಿರ್ತಾರಲ್ಲ, ಇವರೆಲ್ಲ ಬಲಿಗಳಿಗೆ ನಿಂತಿರ್ತಾರೆ, ಬಲಿ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಈ ನೀಚ ದೇವತೆಗಳಿಗೆ ಗಲೀಜು ಈ ತರ ಎಲ್ಲ ಏನು ಗಮನ ಇರಲ್ಲ, ಎಲ್ಲಿ ಬಿಟ್ರು ಕೂಡ ಹೋಗುವಂಥದ್ದು ಇರ್ತದೆ. ಹಾಗಾಗಿ ಈ ಚೌಡಿಗಳಿಗೆ ಬಲಿ ಮುಖಾಂತರನೇ ನಾವು ಶಾಂತಿ ಮಾಡಿಕೊಂಡು ನಿಧಾನವಾಗಿ ನಮ್ಮ ಕಡೆ ಸೆಳಿತಾ ಬರಬೇಕು. ಒಂದಿನಕ್ಕೆ 2 ದಿನಕ್ಕೆ ಬರಲ್ಲ, ಅವ್ರು ವಾರಗಟ್ಲೆ ಸೆಳೆದು ನಮ್ಮ ಕಡೆ ಸೆಳೆದು ಅವ್ರಿಗೆ ಒಂದು ಜಾಗ ಕೊಟ್ಟು, ಅವ್ರಿಗೆ ಏನ್ ಇಷ್ಟವೋ ಅದನ್ನ ಅವರಿಗೆ ಕೊಟ್ಟು ನಮ್ಮ ಕಡೆ ಸೆಳೆದು ನಿಧಾನವಾಗಿ ಅವ್ರನ್ನ ಸ್ತಂಭನ ಕ್ರಿಯೆಗಳ ಮುಖಾಂತರ ನಿಧಾನವಾಗಿ ಅವ್ರನ್ನ ಶಕ್ತಿನ ಕಮ್ಮಿ ಮಾಡಿ ದೈವದಲ್ಲಿ ಯಾವ ದೈವ ಇರುತ್ತದ ನಮ್ಮ ಹತ್ರ ದೈವಗಳಲ್ಲಿ ಲೀನ ಮಾಡಬೇಕು ಅಥವಾ ಪಂಚಭೂತಗಳಲ್ಲಿ ಲೀನ ಮಾಡಬೇಕು. ಇಲ್ಲಾಂದ್ರೆ ಹೊಳೆ ಹತ್ರನೋ ನೀರ್ ಹತ್ರನೋ ಎಲ್ಲ ಒಂದ್ ಕಡೆ ಅವರ ಶಕ್ತಿಗಳನ್ನ ಕಮ್ಮಿ ಮಾಡಿ ಅವ್ರನ್ನ ಬಂಧಿಸಿ ಬಿಟ್ಬಿಡ್ಬೇಕು. ಮತ್ತೆ ಯಾರಿಗೂ ಅದು ತೊಂದರೆ ಕೊಡೋದು ಇಲ್ಲ, ಅದೇನು ಹೋಗೋದು ಇಲ್ಲ. ಆ ಕರೆಂಟ್ ಏನಿರುತ್ತಲ್ಲ, ದೈವದಲ್ಲಿ ಕರೆಂಟ್ ನ ಕಮ್ಮಿ ಮಾಡಿರ್ತೀವಲ್ಲ, ಹಾಗಾಗಿ ಅವ್ರು ಯಾರಿಗೂ ತೊಂದರೆ ಕೊಡೋದಿಲ್ಲ, ಮತ್ತೇನು ಮಾಡೋದು ಇಲ್ಲ. ಅವ್ರ ಪಾಡಿಗೆ ಅವರು ಜೀವ ಇಲ್ದಿರ ಒಂದು ಗೊಂಬೆ ರೀತಿ ಇರ್ತಾರೆ. ಇಲ್ಲಾಂದ್ರೆ ದೈವದ ಒಂದು ಸ್ಥಾನ ಇರತ್ತಲ್ಲ, ಅಲ್ಲಿ ದೈವಕ್ಕೆ ಬಂಧನ ಮಾಡಿ ಬಿಟ್ಬಿಡ್ತೀವಿ. ದೈವದ ಮೂಲಕ ಅವರು ಅಲ್ಲೇ ಬಂದ ಆಗಿರ್ತಾರೆ. ಅಥವಾ ಚೌಡಿ ಯಾರು ಆರಾಧನೆ ಮಾಡೋರು ಇದ್ರೆ ಚೌಡಿ ಮುಖಾಂತರ ಚೌಡಿನೇ ಹಿಡ್ಕೊಂಡು ಚೌಡಿಯಲ್ಲೇ ಅದು ಲೀನ ಮಾಡ್ಕೊಂತಾರೆ. ಈ ರೀತಿ ಚೌಡಿ ಪ್ರಯೋಗನ ನಿಷ್ಕ್ರಿಯ ಮಾಡುವಂತ ವಿಧಾನಗಳು ಇನ್ನೂ ತುಂಬಾ ವಿಧಾನಗಳಿದೆ. ಅವ್ರವರು ವೈಯಕ್ತಿಕವಾಗಿ ಯಾವ ರೀತಿ ಕಲ್ತಿರ್ತಾರೋ, ವೈಯಕ್ತಿಕವಾಗಿ ಯಾವ ರೀತಿ ಪ್ರಯೋಗಗಳನ್ನ ಕಲ್ತಿರ್ತಾರೋ ಅದ್ರ ಮೇಲೆ ಅವರು ಚೌಡಿ ಪ್ರಯೋಗನ ಯಾವ ರೀತಿ ತೆಗಿಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಇದು ಯಾಕೆ ವಿಚಾರ ತಿಳಿಸ್ತಾ ಇದೀವಿ ಅಂದ್ರೆ ಜನಸಾಮಾನ್ಯರಲ್ಲಿ ಒಂದು ಅರಿವಿರ್ಲಿ ಅಂತ ಈ ವಿಚಾರ ತಿಳಿಸ್ತಾ ಇದ್ದೀವಿ. ಹೆಚ್ಚಿನ ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಂಬರಿಗೆ ಕರೆ ಮಾಡಿ. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಚೌಡಿ ಪ್ರಯೋಗದ ಬಗ್ಗೆ ಇಲ್ಲಿಯವರೆಗೂ ಮಾತಾಡಿದ್ದು ನಮ್ಮ ಶ್ರೀ ಮಧು ಅಂತ, ಶಿವಮೊಗ್ಗದವರು. ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ ಈ ಮಾಟ ಮಂತ್ರ ನಿವಾರಣೆ ಬಗ್ಗೆ. ಅದರಲ್ಲೂ ಕೂಡ ಈ ಚೌಡಿ ಪ್ರಯೋಗಕ್ಕೆ ನಿವಾರಣೆ ಮಾಡ್ಲಿಕ್ಕೆ ನೋಡಿ ಸಾಕಷ್ಟು ಜನ ಕರೆ ಮಾಡಿದ್ರು ಈ ಚೌಡಿ ಪ್ರಯೋಗ ವಿಡಿಯೋವನ್ನು ನೋಡಿ. ಈಗಲೂ ಕೂಡ ಈ ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ, ಚೌಡಿ ಪ್ರಯೋಗ ತೆಗೆಯೋದು ಅಷ್ಟು ಸುಲಭವಲ್ಲ. ಎಷ್ಟು ಖರ್ಚು ಮಾಡಿದ್ರು ನಿಮಗೆ ಆ ತೊಂದರೆಯಿಂದ ಹೊರಗೆ ಬರಕ್ಕಾಗಲ್ಲ. ಅದಕ್ಕಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಬೇಕಾಗ್ತಾನೆ. ತುಂಬಾ ಕಡಿಮೆ ಖರ್ಚಿನಲ್ಲಿಯೂ ಕೂಡ ಇದನ್ನ ಸರಿ ಮಾಡಬಹುದು ನಾವು. ಈ ಚೌಡಿ ಪ್ರಯೋಗದ ಬಗ್ಗೆ ಎಲ್ಲಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಈ ಚೌಡಿ ಪ್ರಯೋಗ ತೆಗಿಲಿಕ್ಕೆ ನಮ್ಮ ಶ್ರೀಮಧು ತುಂಬಾ ಪರಿಣಿತಿಯನ್ನು ಹೊಂದಿದ್ದಾರೆ. ಯಾರಿಗಾದರೂ ಈ ರೀತಿ ತೊಂದರೆ ಇದ್ದರೆ ನಮಗೆ ಕರೆ ಮಾಡಬಹುದು, ನಾವೇ ಸಲಹೆ ನೀಡ್ತೇವೆ ಹೇಗೆ ನಾವು ತೆಗಿಬಹುದು ಅಂತ. ಬಟ್ ಬೇಗ ತೆಗಿಯೋಕ್ಕಾಗಲ್ಲ, ಒಂದು 2-3 ತಿಂಗಳಾದ್ರೂ ನಮಗೆ ಟೈಮ್ ಬೇಕು. 2-3 ತಿಂಗಳಾದ್ರೂ ಅದರ ಪ್ರಭಾವವನ್ನ ತಗ್ಗಿಸ್ಬಿಟ್ಟು ಆಮೇಲೆ ಸಂಪೂರ್ಣವಾಗಿ ಅದನ್ನ ಕಾಡಿನಲ್ಲಿಯೋ ಅಥವಾ ನೀರಿನ ಹರಿಯುವ ನದಿಯ ನೀರಿನಲ್ಲಿಯೋ ವಿಸರ್ಜನೆ ಮಾಡಿ ಬರ್ಬೇಕಾಗ್ತದೆ, ಅದನ್ನ ಬಿಟ್ಟು ಬರ್ಬೇಕಾಗ್ತದೆ. ಅದರ ಸಂಪೂರ್ಣ ಪ್ರಭಾವವನ್ನ ನಿಮ್ಮ ತಗ್ಗಿಸ್ಲಿಕ್ಕೆ ಒಂದು 2-3 ತಿಂಗಳ ಟೈಮ್ ಆಗುತ್ತೆ. ಅಷ್ಟು ತಾಳ್ಮೆ ನಿಮಗಿರಬೇಕು. ನಿಮಗೆ ಯಾರಿಗಾದ್ರೂ ಈ ರೀತಿ ತೊಂದರೆ ಇದ್ರೆ ಅಥವಾ ಇನ್ಯಾವುದೇ ರೀತಿ ಭಾನಾಮತಿ ದುಷ್ಟಶಕ್ತಿ ಪ್ರಯೋಗ ನೋಡಿ, ಅಘೋರಿಗಳು ಏನು ಮಾಟ ಮಂತ್ರ ಮಾಡಿದ್ದಾರೆ ಅವರು ಕೂಡ ನಮಗೆ ಕರೆ ಮಾಡ್ತಾ ಇದ್ದಾರೆ. ನಮಗೆ ಅಘೋರಿಗಳೇ ಮಾಟ ಮಂತ್ರ ಮಾಡಿದ್ದಾರೆ ಗುರುಗಳೇ ಅಂತ ಅವರು ಕೂಡ ನಮಗೆ ಕರೆ ಮಾಡ್ತಿದ್ದಾರೆ. ಅವರು ಕೂಡ ಈಗ ಚೆನ್ನಾಗಿ ಆಗ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.